ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಬನ್ನಿ ಸ್ನೇಹಿತರಿಗೆ, 9th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ನ ಮೋಷನ್ ಲೆಸನ್ 7th ಎಪಿಸೋಡ್ ಅನ್ನು ಈಗ ಶುರು ಮಾಡೋಣ. ಇವತ್ತಿನ ಎಪಿಸೋಡ್ ನಲ್ಲಿ ಕೇವಲ ಆಕ್ಸಿಲರೇಷನ್ ಬಗ್ಗೆ ಅಷ್ಟೇ ನಾವು ಅರ್ಥ ಮಾಡ್ಕೊಂತಿದ್ವಿ. ಆಕ್ಸಿಲರೇಷನ್ ಅಂದ್ರೆ ಏನು, ಇದರ ಟೈಪ್ಸ್ ಏನು, ಜೊತೆಗೆ ಆಕ್ಸಿಲರೇಷನ್ ಫಾರ್ಮುಲಾ ಏನು, ಯಾವ ರೀತಿ ಇದನ್ನ ಅಪ್ಲೈ ಮಾಡಬಹುದು, ಇಷ್ಟನ್ನ ಅರ್ಥ ಮಾಡ್ಕೊಳ್ಳೋಣ. ಮುಂದಿನ ಎಪಿಸೋಡ್ ನಲ್ಲಿ ನಾವು ಆಕ್ಸಿಲರೇಷನ್ ಮೇಲೆ ಬರ್ಬೋದಾದಂತ ಬೇರೆ ಬೇರೆ ರೀತಿಯ ಕ್ವಶನ್ಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಅವಾಗ ನಿಮಗೆ ಪಕ್ಕಾ ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಇದೇ ಎಪಿಸೋಡ್ ಅನ್ನ ಮೊದಲನೇ ಸಾರಿ ನೋಡ್ತಿರೋರು ದಯವಿಟ್ಟು ಈ ಲೆಸನ್ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ, ಆಗ ಬೇಸಿಕ್ ಇಂದ ನಿಮಗೆ ಎಲ್ಲಾ ಕಾನ್ಸೆಪ್ಟ್ಗಳು ಸಪರೇಟ್ ಆಗಿ ಸಿಗ್ತವೆ. ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲದಂತೆ ಸುಲಭವಾಗಿ ಕಲಿಬಹುದು. ಏನಪ್ಪಾ ಇದು ಮೋಷನ್ ಲೆಸನ್ ಇಷ್ಟು ಈಸಿನಾ, ಎಷ್ಟೇ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಈ ಲೆಸನ್ ಇಂದ ಬರ್ತವೆ ಅಂದ್ರೂ ಸಹ ಕ್ಲಾರಿಟಿಯಿಂದ ಯಾವ ರೀತಿ ನಾವು ಅದನ್ನು ಕಲಿಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಬನ್ನಿ ಸ್ನೇಹಿತರೀಗ ನಿಮ್ಮ ಸಮಯವನ್ನು ವೇಸ್ಟ್ ಮಾಡದಂತೆ ಈಗ ಮೊದಲಿಗೆ ಆಕ್ಸಿಲರೇಷನ್ ಅಂದ್ರೆ ಏನು ಅನ್ನೋದನ್ನ ಶುರು ಮಾಡೋಣ. ಮೊದಲಿಗೆ ಆಕ್ಸಿಲರೇಷನ್ ಅಂದ್ರೆ ಏನು? ಆಕ್ಸಿಲರೇಷನ್ ಇಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ಟೈಮ್. ನೋಡ್ರಿ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ಟೈಮ್. ಸ್ನೇಹಿತರೆ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಎಷ್ಟು ಚೇಂಜ್ ಆಗುತ್ತೆ ಅಂದ್ರೆ ಮೊದಲು ಎಷ್ಟು ವೆಲಾಸಿಟಿ ಇತ್ತು, ನಂತರ ಎಷ್ಟು ವೆಲಾಸಿಟಿ ಆಯ್ತು, ಇವೆರಡನ್ನ ಹೆಂಗ್ ಗೊತ್ತಿರ್ತೀವಿ ನಾವು? ಫೈನಲ್ ವೆಲಾಸಿಟಿಯಲ್ಲಿ ಮೊದಲಿದ್ದಂತ ವೆಲಾಸಿಟಿಯನ್ನ ಸಬ್ಟ್ರಾಕ್ಟ್ ಮಾಡ್ತೀವಿ. ಅವಾಗ ನಮಗೆ ಚೇಂಜ್ ಆಫ್ ವೆಲಾಸಿಟಿ ಗೊತ್ತಾಗುತ್ತೆ. ಅರ್ಥದ ಸ್ನೇಹಿತರೆ? ಅಂದ್ರೆ ಫೈನಲ್ ವೆಲಾಸಿಟಿಯನ್ನ ವಿ ಇಂದ ನಾವು ಡಿನೋಟ್ ಮಾಡ್ತೀವಿ, ಇನಿಷಿಯಲ್ ವೆಲಾಸಿಟಿಯನ್ನ ಯು ಇಂದ ಡಿನೋಟ್ ಮಾಡ್ತೀವಿ. ಹಾಗಾಗಿ ಇದ್ರ ಫಾರ್ಮುಲಾ ಸಹ ನಾವು ಸುಲಭವಾಗಿ ನೆನಪಿಟ್ಕೊಳ್ಬಹುದು. ಏನಂದ್ರೆ ಚೇಂಜ್ ಆಫ್ ವೆಲಾಸಿಟಿ ಅಂದ್ರೆ ಏನಾಗುತ್ತೆ? ವಿ ಮೈನಸ್ ಯು ಆಗುತ್ತೆ. ವಿತ್ ಟೈಮ್ ಅಂತ ಹೇಳಿದ್ದಾರೆ. ಹಾಗಾಗಿ ಜೊತೆಗೆ ರೇಟ್ ಅಂತ ಇದೆಯಲ್ಲ, ಹಾಗಾಗಿ ಇನ್ನೊಂದು ಡಿನಾಮಿನೇಟರ್ ನಲ್ಲಿ ಬರುತ್ತೆ. ಏನು? ಟೈಮ್. ಇದೇ ಆಕ್ಸಿಲರೇಷನ್. ಆಕ್ಸಿಲರೇಷನ್ ಅನ್ನ ಎ ಇಂದ ಡಿನೋಟ್ ಮಾಡ್ತೀವಿ. ನೋಡಿ, ಚೇಂಜ್ ಆಫ್ ವೆಲಾಸಿಟಿ ವಿ ಮೈನಸ್ ಯು, ನಂತರ ಟೈಮ್ ಟಿ. ಇದೇ ಇದರ ಫಾರ್ಮುಲಾ. ಬನ್ನಿ ಸ್ನೇಹಿತರೆ, ಈಗ ಫಾರ್ಮುಲಾ ಈಗಿನ ಹೇಳಿದ್ದೆ, ವಿ ಮೈನಸ್ ಯು ಬೈ ಟಿ. ನಂತರ ಇದನ್ನ ಎ ಇಂದ ಡಿನೋಟ್ ಮಾಡ್ತೀವಿ. ನಂತರ ಇದರ ಎಸ್ ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್, ಅಥವಾ ನೀವು ಈ ರೀತಿ ಬಂದ್ರೆ ಸೆಕೆಂಡ್ಗೆ -2 ಆಗ್ತೀವಿ ಪವರ್ ಅನ್ನ. ಅರ್ಥದ ಸ್ನೇಹಿತರೆ? ನಂತರ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಆಕ್ಸಿಲರೇಷನ್ ಇಸ್ ವೆಕ್ಟರ್ ಕ್ವಾಂಟಿಟಿ. ವೈ? ಈ ರೀತಿ ಅಪ್ಲೈ ಮಾಡಿ ಕ್ವಶನ್ ಕೇಳಿದ್ರು ನಿಮ್ಗೆ ಗೊತ್ತಾಗಬೇಕು. ಏನ್ ಹೇಳ್ರಿ? ಆಕ್ಸಿಲರೇಷನ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ವೈ ಅಂದ್ರೆ ಆಕ್ಸಿಲರೇಷನ್ ಡಿಪೆಂಡ್ಸ್ ಅಪಾನ್ ವೆಲಾಸಿಟಿ. ವೆಲಾಸಿಟಿ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಸೊ ಆಕ್ಸಿಲರೇಷನ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಅಂದ್ರೆ ಇದು ಡೈರೆಕ್ಷನ್ ಮತ್ತು ಮ್ಯಾಗ್ನಿಟ್ಯೂಡ್ ಎರಡರ ಮೇಲೂ ಡಿಪೆಂಡ್ ಆಗಿದೆ. ಡೈರೆಕ್ಷನ್ ಚೇಂಜ್ ಆದ್ರೂ ಆಕ್ಸಿಲರೇಷನ್ ಚೇಂಜ್ ಆದಂಗೆ, ವೆಲಾಸಿಟಿ ಚೇಂಜ್ ಆದ್ರೂ. ಅರ್ಥದ ಸ್ನೇಹಿತರೆ? ಅಂದ್ರೆ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗುತ್ತೆ ಅಥವಾ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ ಅದು ಚೇಂಜ್ ಆದ್ರೂ ಸಹ ಆಕ್ಸಿಲರೇಷನ್ ಆದಾಗೆ. ಹಾಗಾಗಿ ಇಲ್ಲಿ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡೂ ಇಂಪಾರ್ಟೆಂಟ್. ಹಾಗಾಗಿ ಆಕ್ಸಿಲರೇಷನ್ ಇಸ್ ವೆಕ್ಟರ್ ಕ್ವಾಂಟಿಟಿ. ಇದರ ನಂತರ ಇಫ್ ವೆಲಾಸಿಟಿ ಇನ್ಕ್ರೀಸಸ್ ವಿತ್ ಟೈಮ್ ಇಟ್ ಈಸ್ ಕಾಲ್ಡ್ ಆಸ್ ಪಾಸಿಟಿವ್ ಆಕ್ಸಿಲರೇಷನ್. ವೆಲಾಸಿಟಿ ಹೆಚ್ಚಾಗ್ತಾ ಹೋಯಿತು ಅಂದ್ರೆ ಅದನ್ನ ಪಾಸಿಟಿವ್ ಆಕ್ಸಿಲರೇಷನ್ ಅಂತೀವಿ. ಅದೇ ವೆಲಾಸಿಟಿ ಕಡಿಮೆ ಆಗ್ತಾ ಬಂತಂದ್ರೆ ಅದನ್ನ ನೆಗೆಟಿವ್ ಆಕ್ಸಿಲರೇಷನ್ ಅಂತೀವಿ. ಇದನ್ನು ನಾವು ಸಪರೇಟ್ ಸ್ಲೈಡ್ ಗಳಲ್ಲಿ ಸ್ಟಡಿ ಮಾಡ್ತೀವಿ. ಆದ್ರೂ ಸಹ ನಿಮಗೆ ಅರ್ಥ ಆಗಲಿಲ್ಲ ಅದಕ್ಕೋಸ್ಕರ ಈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಒಂದು ಬೈಕ್ ಅನ್ನು ಓಡ್ತಿರ್ಬೇಕಾದ್ರೆ 60 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಓಡ್ತಿದ್ರೆ ಅಂದ್ರೆ 60 ಕಿಲೋಮೀಟರ್ ನಲ್ಲೇ ಓಡ್ತಿದ್ರೆ ಅಲ್ಲಿ ವೆಲಾಸಿಟಿ ಚೇಂಜ್ ಆಗಲಿಲ್ಲ. ಅದೇ 60 ಕಿಲೋಮೀಟರ್ ಓಡ್ತಿರೋರು 70, 80 ಈ ರೀತಿ ನಿಮ್ಮ ಆಕ್ಸಿಲರೇಷನ್ ಹೆಚ್ಚಿಗೆ ಮಾಡಿದ್ವಿ ಅಂತೀವಿ. ಅಂದ್ರೇನು? ನಿಮ್ಮ ವೆಲಾಸಿಟಿಯನ್ನು ನೀವು ಹೆಚ್ಚಿಗೆ ಮಾಡಿದ್ರಿ. ನೋಡ್ರಿ, ವೆಲಾಸಿಟಿಯನ್ನು ನೀವು ಹೆಚ್ಚು ಮಾಡಿದ್ರೆ ಪಾಸಿಟಿವ್ ಆಕ್ಸಿಲರೇಷನ್ ಅಂತೀವಿ. ಅದೇ ನೆಗೆಟಿವ್ ಆಕ್ಸಿಲರೇಷನ್ ಅಂದ್ರೆ ಏನು? ನೀವು ಬ್ರೇಕ್ ಅನ್ನ ಅಪ್ಲೈ ಮಾಡ್ತೀರಿ ಅಥವಾ ನೀವು ಆಕ್ಸಿಲರೇಟರ್ ಕೊಡೋದು ಬಿಟ್ಟರು ಏನಾಗುತ್ತೆ? ನೆಲದ ಮೇಲೆ ಇರುವಂತಹ ಈ ಫ್ರಿಕ್ಷನ್ ನಿಂದ ನಿಮ್ಮ ವೆಹಿಕಲ್ ಸ್ಲೋ ಆಗ್ತಾ ಬರುತ್ತೆ. ನೋಡಿ ಸ್ನೇಹಿತರೆ, ವೆಲಾಸಿಟಿ ಸೇಮ್ ಮೇಂಟೈನ್ ಆಗಲಿಲ್ಲ, ಕಡಿಮೆ ಆಯಿತು. ವೆಲಾಸಿಟಿ ಕಡಿಮೆ ಆದರೆ ಸುಲಭವಾಗಿ ಹೇಳ್ಬೇಕಂದ್ರೆ ಬ್ರೇಕ್ ಅನ್ನ ಅಪ್ಲೈ ಮಾಡಿದಾಗ ನೀವು 60 ಕಿಲೋಮೀಟರ್ ಹೋಗ್ತಿರೋರು 50, 40, 30, 20, 10, 0 ಇಲ್ಲಿಗೆ ಬರ್ತೀರ. ಈ ರೀತಿ ವೆಲಾಸಿಟಿ ಕಡಿಮೆ ಆದರೆ ಅದನ್ನ ನಾವು ಆಕ್ಸಿಲರೇಷನ್ ಅಂತೀವಿ. ವೆಲಾಸಿಟಿ ಹೆಚ್ಚಾದ್ರೂ ಅದನ್ನ ಆಕ್ಸಿಲರೇಷನ್ ಅಂತೀವಿ. ಸ್ನೇಹಿತರೆ, ಆಕ್ಸಿಲರೇಷನ್ ಅಂದ್ರೆ ಏನು? ಚೇಂಜ್ ಇನ್ ವೆಲಾಸಿಟಿ ಪರ್ ಟೈಮ್. ಹೌದಾ? ಚೇಂಜ್ ಇನ್ ವೆಲಾಸಿಟಿ ಆಗ್ಬೇಕಂದ್ರೆ ಅದು ಹೆಚ್ಚಾದ್ರೂ ಚೇಂಜ್ ಆದಂಗೆ ಮತ್ತು ಕಡಿಮೆ ಆದ್ರೂ ಚೇಂಜ್ ಆದಂಗೆ. ನೀವು ಬೈಕ್ ನ ಸ್ಪೀಡ್ ಅನ್ನು ಹೆಚ್ಚು ಮಾಡಿದ್ರಿ ಅಥವಾ ಈ ವೆಲಾಸಿಟಿಯನ್ನು ನೀವು ಹೆಚ್ಚು ಮಾಡಿದ್ರಿ ಅಂದ್ರೆ ಅದನ್ನ ಏನಂತೀವಿ ನಾವು? ಪಾಸಿಟಿವ್ ಆಕ್ಸಿಲರೇಷನ್ ಅಂತೀವಿ. ಆದ್ರೆ ನಿಮ್ಮ ವೆಹಿಕಲ್ ನ ಸ್ಪೀಡ್ ಅನ್ನು ಕಡಿಮೆ ಮಾಡಿದ್ರಿ, ಬ್ರೇಕ್ ಅಪ್ಲೈ ಮಾಡಿದ್ರಿ ಅಂದ್ರೂ ಸಹ ಅಲ್ಲಿ ಸಹ ಚೇಂಜ್ ಇನ್ ವೆಲಾಸಿಟಿ ಆಯ್ತು. 60ರಲ್ಲಿದ್ದಂತ ಗಾಡಿ 50, 40 ಈ ರೀತಿ ಕಡಿಮೆ ಆಗ್ತಾ ಬಂತು. ಇಲ್ಲೂ ಸಹ ಚೇಂಜ್ ಆಯ್ತು. ಪಾಸಿಟಿವ್ ಆಗ್ಬೇಕಂತೇನಿಲ್ಲ, ನೆಗೆಟಿವ್ ಆದ್ರೂ ಸಹ ಅದನ್ನು ನಾವು ಆಕ್ಸಿಲರೇಷನ್ ಅಂತೀವಿ. ಅರ್ಥದ ಸ್ನೇಹಿತರೆ? ಆದ್ರೆ ಜನರಲ್ ಆಗಿ ಹೇಳ್ಬೇಕಂದ್ರೆ ಬ್ರೇಕ್ ಹಿಡಿಬೇಕಾದ್ರೆ ಆಕ್ಸಿಲರೇಷನ್ ಅನ್ನಲ್ಲ. ಆಕ್ಸಿಲರೇಟರ್ ಅನ್ನ ಈ ರೀತಿ ತಿರುಗಬೇಕಾದ್ರೆ ಅಥವಾ ಕಾರು ಅಥವಾ
ದೊಡ್ಡ ವೆಹಿಕಲ್ ಓಡಿಸ್ತಿರ್ಬೇಕಾದ್ರೆ ಆಕ್ಸಿಲರೇಟರ್ ಅನ್ನ ಪ್ರೆಸ್ ಮಾಡ್ತಿರ್ಬೇಕಾದ್ರೆ ಮಾತ್ರ ನೀವೇನಂತೀರಿ, ಆಕ್ಸಿಲರೇಷನ್ ಅಂತೀರಿ ಅಥವಾ ಜನರಲ್ ಆಗಿ ಆಕ್ಸಿಲರೇಷನ್ ಅಂತೀವಿ. ಆದರೆ ಫಿಸಿಕ್ಸ್ ನಲ್ಲಿ ನೀವು ಬ್ರೇಕ್ ಅಪ್ಲೈ ಮಾಡಿದ್ರು ಸಹ ಅದು ಆಕ್ಸಿಲರೇಷನ್, ಅದ್ರದ್ದು ನೆಗೆಟಿವ್ ಆಕ್ಸಿಲರೇಷನ್. ಯಾಕೆ? ಆಕ್ಸಿಲರೇಷನ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಪರ್ ಟೈಮ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಬ್ರೇಕ್ ಅನ್ನು ಅಪ್ಲೈ ಮಾಡೋದಕ್ಕೆ ನಾವು ನೆಗೆಟಿವ್ ಆಕ್ಸಿಲರೇಷನ್ ಅಂತೀವಿ ಅಥವಾ ಡಿ ಆಕ್ಸಿಲರೇಷನ್ ಅಂತೀವಿ ಅಥವಾ ರಿಟಾರ್ಡೇಷನ್ ಅಂತೀವಿ. ಯೂಶುವಲಿ ರಿಟಾರ್ಡೇಷನ್ ಅಥವಾ ಡಿ ಆಕ್ಸಿಲರೇಷನ್ ಅನ್ನ ಯೂಸ್ ಮಾಡ್ತೀವಿ ಬ್ರೇಕ್ ಅನ್ನ ಅಪ್ಲೈ ಮಾಡಿದಾಗ ಅಥವಾ ನೆಗೆಟಿವ್ ಆಕ್ಸಿಲರೇಷನ್ ಅನ್ನ ಹೇಳೋದಕ್ಕೆ. ಇದರ ನಂತರ ಪಾಸಿಟಿವ್ ಅಂಡ್ ನೆಗೆಟಿವ್ ಆಕ್ಸಿಲರೇಷನ್ ಅನ್ನ ಇನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇಫ್ ವೆಲಾಸಿಟಿ ಇನ್ಕ್ರೀಸಸ್ ವಿತ್ ಟೈಮ್ ಇಟ್ ಇಸ್ ಕಾಲ್ಡ್ ಪಾಸಿಟಿವ್ ಆಕ್ಸಿಲರೇಷನ್. ಫೈನಲ್ ವೆಲಾಸಿಟಿ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದೆನ್ ಇನಿಷಿಯಲ್ ವೆಲಾಸಿಟಿ ಇನ್ ಪಾಸಿಟಿವ್ ಆಕ್ಸಿಲರೇಷನ್. ನೋಡ್ರಿ, ಪಾಸಿಟಿವ್ ಆಕ್ಸಿಲರೇಷನ್ ಆಗ್ಬೇಕಂದ್ರೆ ಮೊದಲಿಗೆ ವೆಹಿಕಲ್ 30 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಅಥವಾ ವೆಲಾಸಿಟಿಯಲ್ಲಿ ಹೋಗ್ತಾ ಇತ್ತಂದ್ರೆ ಪಾಸಿಟಿವ್ ಆಕ್ಸಿಲರೇಷನ್ ಅಂತ ಯಾವಾಗ ಅಂತೀವಿ ನಾವು? ಇದು 40ಕ್ಕೆ ಅಥವಾ 50ಕ್ಕೆ ಈ ರೀತಿ ಈ ವೆಹಿಕಲ್ ಮೂವ್ ಆಗೋಕೆ ಶುರುವಾದ್ರೆ ಅದನ್ನ ಏನಂತೀವಿ ನಾವು? ಪಾಸಿಟಿವ್ ಆಕ್ಸಿಲರೇಷನ್ ಅಂತೀವಿ. ನೋಡ್ರಿ, ಮೊದಲಿಗಿದ್ದನ್ನ ಇನಿಷಿಯಲ್ ವೆಲಾಸಿಟಿ, ನಂತರ ಇರೋದನ್ನ ಫೈನಲ್ ವೆಲಾಸಿಟಿ ಅಂತೀವಿ. ಇವೆರಡನೇ ಎಕ್ಸಾಂಪಲ್ ತಗೊಂಡ್ರು ಸಾಕು. ಹಾಗಾಗಿ ಪಾಸಿಟಿವ್ ಆಕ್ಸಿಲರೇಷನ್ ಅಲ್ಲಿ ಫೈನಲ್ ವೆಲಾಸಿಟಿ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದನ್ ಇನಿಷಿಯಲ್ ವೆಲಾಸಿಟಿ. ಅದೇ ನೆಗೆಟಿವ್ ಆಕ್ಸಿಲರೇಷನ್ ನಲ್ಲಿ ವೆಹಿಕಲ್ 100 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗ್ತಾ ಇದೆ, 100 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಹೋಗ್ತಾ ಇದೆ. ಇದನ್ನ ನೀವು ಬ್ರೇಕ್ ಹಾಕಿದಾಗ ಎಲ್ಲಿಗೆ ತಗೊಂಡ್ಬರ್ತೀರಿ? ಇದನ್ನ 60ಕ್ಕೆ ತಗೊಂಡ್ರು ಅಥವಾ 90ಕ್ಕೋ ಅಥವಾ 0ಕ್ಕೋ ತಗೊಂಡ್ಬಂದ್ರಿ ಅಂದ್ರೆ ನೋಡ್ರಿ, ಈಗ ನೆಗೆಟಿವ್ ಆಕ್ಸಿಲರೇಷನ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿ ಹೆಚ್ಚಿರುತ್ತೆ, ಫೈನಲ್ ವೆಲಾಸಿಟಿ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ನಂತರ ಎಕ್ಸಾಂಪಲ್, ವೆಹಿಕಲ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್. ಅವಾಗ ಏನಾಗುತ್ತೆ? ಸ್ಪೀಡ್ ಅಥವಾ ಈ ವೆಲಾಸಿಟಿ ಹೆಚ್ಚಾಗ್ತಾನೆ ಹೋಗುತ್ತೆ. ನಂತರ ಇಫ್ ವೆಲಾಸಿಟಿ ಡಿಕ್ರೀಸಸ್ ವಿತ್ ಟೈಮ್ ಇಟ್ ಈಸ್ ಕಾಲ್ಡ್ ಆಸ್ ನೆಗೆಟಿವ್ ಆಕ್ಸಿಲರೇಷನ್ ಅಥವಾ ರಿಟಾರ್ಡೇಷನ್ ಅಥವಾ ಡಿ ಆಕ್ಸಿಲರೇಷನ್. ಹಿಯರ್ ಇನಿಷಿಯಲ್ ವೆಲಾಸಿಟಿ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದನ್ ಫೈನಲ್ ವೆಲಾಸಿಟಿ. ಈಗ ತಾನೇ ಹೇಳಿದ್ದೆ. ಇದರ ನಂತರ ಎಕ್ಸಾಂಪಲ್, ನಾವು ಬ್ರೇಕ್ ಅನ್ನ ಅಪ್ಲೈ ಮಾಡಿದಾಗ ಮೂವಿಂಗ್ ವೆಹಿಕಲ್ ಸ್ಟಾಪ್ ಆಗುತ್ತೆ. ಇದನ್ನ ರಿಟಾರ್ಡೇಷನ್ ಅಂತ ಸಹ ಅಂತೀವಿ. ಈಗ ಟೈಪ್ಸ್ ಆಫ್ ಆಕ್ಸಿಲರೇಷನ್ ನೋಡಿ. ಮೊದಲಿಗೆ ಯೂನಿಫಾರ್ಮ್ ಆಕ್ಸಿಲರೇಷನ್, ಎರಡನೇದು ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಈಗ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದ್ರೆ ಏನು, ನಂತರ ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಯೂನಿಫಾರ್ಮ್ ಆಕ್ಸಿಲರೇಷನ್. ಎ ಬಾಡಿ ಹ್ಯಾಸ್ ಎ ಯೂನಿಫಾರ್ಮ್ ಆಕ್ಸಿಲರೇಷನ್ ಯಾವಾಗ? ಇಫ್ ಇಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೇಟ್ ಲೈನ್ and its velocity changes by equal amount in equal intervals of time. ಸ್ಟ್ರೇಟ್ ಲೈನ್ ನಲ್ಲಿ ಹೋಗೋದು ಯಾಕೆ ಹೇಳಿದೀವಿ ಅಂದ್ರೆ ಡೈರೆಕ್ಷನ್ ಚೇಂಜ್ ಆದ್ರೂ ಸಹ ಆಕ್ಸಿಲರೇಷನ್ ಚೇಂಜ್ ಆದಂಗೆ ಅಥವಾ ವೆಲಾಸಿಟಿ ಚೇಂಜ್ ಆದಂಗೆ ಸ್ಟ್ರೇಟ್ ಲೈನ್ ನಲ್ಲಿ ಟ್ರಾವೆಲ್ ಮಾಡೋದು ಅರ್ಥ ಆಯ್ತು. ಈಗ ಇದರ ಸೆಕೆಂಡ್ ಪಾರ್ಟ್ ಆಫ್ ಡೆಫಿನಿಷನ್ ಅದೇನಂದ್ರೆ ವೆಲಾಸಿಟಿ ಚೇಂಜಸ್ ಬೈ ಈಕ್ವಲ್ ಅಮೌಂಟ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಇದನ್ನ ಅರ್ಥ ಮಾಡ್ಕೊಡ್ರಿ. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಂದು ಸ್ಲೋಪ್ ನಲ್ಲಿ ನೀವು ಒಂದು ಸೈಕಲ್ ಅನ್ನ ಓಡಿಸ್ತಿದ್ದೀರಿ ಅಂತ ಅನ್ಕೊಳ್ಳಿ. ಓಕೆ, ಒಂದು ಸ್ಲೋಪ್ ನಲ್ಲಿ ನೀವು ಒಂದು ಸೈಕಲ್ ಅನ್ನ ಓಡಿಸ್ತಿದ್ರೆ ಪ್ರಾರಂಭದಲ್ಲಿ ನಿಮ್ಮ ಸೈಕಲ್ 10 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಹೋಗ್ತಾ ಇದೆ ಅಂದ್ರೆ 1 ಸೆಕೆಂಡ್ ಆದ ನಂತರ ಅಂದ್ರೆ ಎರಡನೇ ಸೆಕೆಂಡಿಗೆ ಬಂದಾಗ ಇದು 20 ಮೀಟರ್ ಪರ್ ಸೆಕೆಂಡ್ಗೆ ಮೂವ್ ಆಯ್ತು. ಅಂದ್ರೆ ಅಷ್ಟು ವೆಲಾಸಿಟಿ ಹೆಚ್ಚಾಯ್ತು. ನಂತರ ಥರ್ಡ್ ಸೆಕೆಂಡ್ ಅಷ್ಟೊತ್ತಿಗೆ ಇಲ್ಲಿ ಬಂದಿತ್ತು. ಎಷ್ಟು? ಇಲ್ಲಿಗೆ 3 ಸೆಕೆಂಡ್ಸ್. ಇಲ್ಲಿಗೆ ಬಂದಾಗ ಇನ್ನೂ 10 ಮೀಟರ್ ಪರ್ ಸೆಕೆಂಡ್ ಇದರ ವೆಲಾಸಿಟಿ ರೈಸ್ ಆಯ್ತು. ಇನ್ನೂ ನೀವು ಮುಂದೆ ಬಂದ್ರೆ 4ನೇ ಸೆಕೆಂಡಿಗೆ ಬಂದಾಗ ಮತ್ತೆ 10 ಮೀಟರ್ ಪರ್ ಸೆಕೆಂಡ್ ಇದರ ವೆಲಾಸಿಟಿ ರೈಸ್ ಆಯ್ತು, 40 ಮೀಟರ್ ಪರ್ ಸೆಕೆಂಡ್. ಅರ್ಥದ ಸ್ನೇಹಿತರೆ? ಇದೇ ರೀತಿ ನೀವು ಸೈಕಲ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ಲೋಪ್ ಇತ್ತು ಅಂದ್ರೆ ನೋಡಿ, ಪ್ರಾರಂಭದಲ್ಲಿ ಎಷ್ಟಿತ್ತೋ ಅದಕ್ಕೆ ತಕ್ಕಂತೆ ಒಂದು ಜೆಂಟಲ್ ಸ್ಲೋಪ್ ನಲ್ಲಿ ನಾವು ಹೋಗ್ತಿದ್ರಿ ಅಥವಾ ಸ್ಟೀಪ್ ಸ್ಲೋಪ್ ನಲ್ಲಿ ಹೋಗ್ತಿದ್ರೆ ಅಂದ್ರೆ ಅದು ಸತತವಾಗಿ ಒಂದೇ ರೀತಿ ಸ್ಪೀಡ್ ಹೆಚ್ಚಾಗ್ತಾ ಹೋಯ್ತು ಅಂದ್ರೆ ಅವಾಗ ನಾವು ಅದನ್ನೇನಂತೀವಿ? ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತೀವಿ. ಆದ್ರೆ ಒಂದು ವಿಷಯ, ಈ ಸ್ಲೋಪ್ ಸಹ ಸರಿಯಾಗಿರೋದು ಇಂಪಾರ್ಟೆಂಟೇ. ಇದು ಎಕ್ಸಾಂಪಲ್ ಅಷ್ಟೇ ಹೇಳಿದ್ದು. ನಮ್ಮ ಕಾನ್ಸೆಪ್ಟ್ ಏನು? ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನಲ್ಲಿ ಈಕ್ವಲ್ ವೆಲಾಸಿಟಿ ಚೇಂಜ್ ಆಗೋದು. ಅರ್ಥದ ಸ್ನೇಹಿತರೆ? ಅದೇ ನೀವು ಬ್ರೇಕ್ ಹಿಡಿದ್ರೆ ಅಂದ್ರೂ ಸಹ ಫಸ್ಟ್ ಸೆಕೆಂಡ್ ನಲ್ಲಿ 90 ಮೀಟರ್ ಪರ್ ಸೆಕೆಂಡ್ ಇತ್ತು, ಸೆಕೆಂಡ್ಗೆ ಎಲ್ಲಿಗೆ ಬಂತು? ಇದು 80 ಮೀಟರ್ ಪರ್ ಸೆಕೆಂಡ್ ಬಂತು.
ಥರ್ಡ್ ಸೆಕೆಂಡ್ಗೆ 70 ಮೀಟರ್ ಪರ್ ಸೆಕೆಂಡಿಗೆ ಬಂತು ಅಂದ್ರೆ ಕಡಿಮೆ ಆದ್ರೂ ಆಗಿರ್ಲಿ ವೆಲಾಸಿಟಿ, ಅಥವಾ ಇಲ್ಲಿ ವೆಲಾಸಿಟಿ ನೀವು ಸ್ಲೋಪ್ ನಲ್ಲಿ ಹೋಗ್ಬೇಕಾದ್ರೆ ರೈಸ್ ಆದ್ರೂ ಆಗಿರ್ಲಿ, ಒಟ್ಟು ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನಲ್ಲಿ ಈಕ್ವಲ್ ವೆಲಾಸಿಟಿ ಚೇಂಜ್ ಆಯ್ತಂದ್ರೆ ಅದನ್ನ ಏನಂತೀವಿ? ಯೂನಿಫಾರ್ಮ್ ಅಕ್ಸಲರೇಷನ್ ಅಂತೀವಿ. ಯಾವಾಗ? ಇಫ್ ಎ ಬಾಡಿ ಇಟ್ ಇಸ್ ಟ್ರಾವೆಲಿಂಗ್ ಇನ್ ಸ್ಟ್ರೇಟ್ ಲೈನ್. ಅರ್ಥದ ಸ್ನೇಹಿತರೆ, ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನಲ್ಲಿ ಈಕ್ವಲ್ ವೆಲಾಸಿಟಿ ಚೇಂಜ್ ಆದ್ರೆ ಅದನ್ನ ಏನಂತೀವಿ ನಾವು? ಯೂನಿಫಾರ್ಮ್ ಆಕ್ಸಲರೇಷನ್ ಅಂತೀವಿ. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಸ್ಲೋಪ್ ಅಂತ ಹೇಳಿದ್ನಲ್ಲ, ಹಿಂಗಿತ್ತು ಮತ್ತೆ ಹಿಂಗಿತ್ತು ಅಂದ್ರೆ ಇಲ್ಲಿಂದ ಇಲ್ಲಿಗೆ ವೆಲಾಸಿಟಿ ಬಹಳ ಚೇಂಜ್ ಆಗುತ್ತೆ. ಇಲ್ಲಿ ಎಷ್ಟು ಚೇಂಜ್ ಆಗುತ್ತೋ ಅದಕ್ಕಿಂತ ಇಲ್ಲಿ ಮತ್ತಿನ್ನು ಹೆಚ್ಚು ಚೇಂಜ್ ಆಗುತ್ತೆ. ಹಾಗಾಗಿ ನಮಗೆ ಈ ಸ್ಲೋಪ್ ಇಂಪಾರ್ಟೆಂಟ್ ಅಲ್ಲ. ನಮ್ಮ ಕಾನ್ಸೆಪ್ಟ್ ಏನು? ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನಲ್ಲಿ ಈಕ್ವಲ್ ವೆಲಾಸಿಟಿ ಚೇಂಜ್. ಅದು ಹೆಚ್ಚಾಗಂಗಿದ್ರೆ ಸೇಮ್ ಹೆಚ್ಚಾಗಂತ ಹೋಗ್ಬೋದು, ಅಥವಾ ಕಡಿಮೆ ಆಗಂಗಿದ್ರೆ ಸೇಮ್ ಕ್ವಾಂಟಿಟಿ ಕಡಿಮೆ ಆಗಂತ ಬರೋದಿರ್ಬೋದು. ಈ ರೀತಿ ಆಗುವಂತಹ ವೆಲಾಸಿಟಿಯ ಚೇಂಜ್ ಅನ್ನು ನಾವು ಏನಂತೀವಿ? ಯೂನಿಫಾರ್ಮ್ ಆಕ್ಸಲರೇಷನ್ ಅಂತೀವಿ. ಎಕ್ಸಾಂಪಲ್ ಇನ್ನೊಂದೇನು ಹೇಳ್ಬೋದು ಅಂದ್ರೆ, ಯಾವುದೇ ವಸ್ತುವನ್ನು ನಾವು ಮೇಲಿಂದ ಕೆಳಗಡೆ ಬಿಡಿಸಿದಾಗ ಇಷ್ಟು ಹೈಟ್ ನಲ್ಲಿದ್ದಾಗ ಅದರ ವೆಲಾಸಿಟಿ ಎಷ್ಟಿತ್ತೋ ಅದು ಕೆಳಗಡೆ ಬಂದಂಗೆ 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 ಅಂದ್ರೆ ಅರ್ತ್ಗೆ ಹತ್ರ ಆದಷ್ಟು ಏನಾಗುತ್ತೆ? ಅದರ ವೆಲಾಸಿಟಿ ರೈಸ್ ಆಗ್ತಾ ಹೋಗುತ್ತೆ. ಇದು ಸಹ ಯೂನಿಫಾರ್ಮ್ ಆಕ್ಸಲರೇಷನ್ಗೆ ಎಕ್ಸಾಂಪಲ್. ಮೋಷನ್ ಆಫ್ ಫ್ರೀಲಿ ಫಾಲಿಂಗ್ ಬಾಡಿ, ಇದು ಸಹ ಒಂದು ಎಕ್ಸಾಂಪಲ್. ನಂತರ ಬೈಸಿಕಲ್ ಗೋಯಿಂಗ್ ಡೌನ್ ದ ಸ್ಲೋಪ್, ಇದು ಸಹ ಇನ್ನೊಂದು ಎಕ್ಸಾಂಪಲ್. ನಂತರ ಬಾಲ್ ರೋಲಿಂಗ್ ಡೌನ್ ಇನ್ ಎ ಇನ್ಕ್ಲೈನ್ಡ್ ಪ್ಲೇನ್. ಹೇಳಿದ್ನಲ್ಲ, ಈ ರೀತಿ ಸ್ಲೋಪ್ ಇರುವಂತ ಪ್ಲೇನ್ ಮೇಲೆ ಬಾಲ್ ಏನಾದ್ರು ಬಿಟ್ರೆ ಸ್ಟಾರ್ಟಿಂಗ್ ನಲ್ಲಿ ಎಷ್ಟು ವೆಲಾಸಿಟಿಯಲ್ಲಿ ಹೋಗ್ತಾ ಇರುತ್ತೋ ಅಥವಾ ವೇಗವಾಗಿ ಹೋಗ್ತಾ ಇರುತ್ತೋ ಅದಕ್ಕಿಂತ ಹೆಚ್ಚು ವೆಲಾಸಿಟಿ ಅದು ಮುಂದೆ ಹೋಗ್ತಾ ಹೋಗ್ತಾ ತಗೊಳುತ್ತೆ. ಈ ರೀತಿ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನಲ್ಲಿ ಈಕ್ವಲ್ ಅಮೌಂಟ್ ವೆಲಾಸಿಟಿ ಚೇಂಜ್ ಆಯ್ತಂದ್ರೆ ಅದನ್ನ ನಾವು ಯೂನಿಫಾರ್ಮ್ ಆಕ್ಸಲರೇಷನ್ ಅಂತೀವಿ. ಇದರ ನಂತರ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್, ಇದಕ್ಕೆ ಅಪೋಸಿಟ್ ಅಷ್ಟೇ. ನೋಡಿ, ಎ ಬಾಡಿ ಹ್ಯಾಸ್ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಇಫ್ ಇಟ್ಸ್ ವೆಲಾಸಿಟಿ ಚೇಂಜಸ್ ಬೈ ಅನ್ಇಕ್ವಲ್ ಅಮೌಂಟ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ನೋಡಿ, ಅನ್ಇಕ್ವಲ್ ಅಮೌಂಟ್ ನಲ್ಲಿ ವೆಲಾಸಿಟಿ ಚೇಂಜ್ ಆದ್ರೆ ಇದರಲ್ಲಿ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ನಲ್ಲೇ ಅದನ್ನ ಏನಂತೀವಿ ನಾವು? ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತೀವಿ. ಕಾರ್ ರನ್ನಿಂಗ್ ಆನ್ ಎ ಕ್ರೌಡೆಡ್ ಸಿಟಿ ರೋಡ್ ಅಂದ್ರೆ at one moment its velocity increases and at another its velocity decreases. ನೀವು ಬಹಳ ಹೆವಿ ಕ್ರೌಡ್ ಇರುವಂತ ಏರಿಯಾದಲ್ಲಿ ಏನಾದ್ರು ನಿಮ್ಮ ವೆಹಿಕಲ್ ಅನ್ನು ತಗೊಂಡೋದ್ರೆ ಅವಾಗ ನೀವು ಎಲ್ಲಾ ಕಡೆ ಇಲ್ಲ ನಾನು ಯೂನಿಫಾರ್ಮ್ ಅಕ್ಸಲರೇಷನ್ ನಲ್ಲೇ ಹೋಗ್ಬೇಕು, 9th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ನಲ್ಲಿ ಕಲ್ತಿದ್ದೀನಿ ಅಂತ ಯೂನಿಫಾರ್ಮ್ ಅಕ್ಸಲರೇಷನ್ ನಲ್ಲೇ ಹೋದ್ರೆ ಮುಗಿದ ಕತೆ, ಎಷ್ಟು ಹಣ ಬೀಳ್ತಾ ಹೋಗತ್ತಿಲ್ಲ. ಹಾಗಾಗಿ ನೀವು ಒಂದಿಷ್ಟು ಹತ್ರ ಟ್ರಾಫಿಕ್ ಕಡಿಮೆ ಇರಬೇಕಾದ್ರೆ ನೀವು ಸ್ಪೀಡ್ ಆಗಿ ಹೋಗ್ತೀರಿ, ಒಂದಿಷ್ಟು ಹತ್ರ ಟ್ರಾಫಿಕ್ ಹೆಚ್ಚಿಗೆ ಇತ್ತಂದ್ರೆ ಅಥವಾ ಅಲ್ಲಿ ಬಹಳ ರಶ್ ಇತ್ತು ರೋಡ್ ಅಂದ್ರೆ ನೀವು ನಿಧಾನಕ್ಕೆ ಹೋಗ್ಬೇಕಾಗುತ್ತೆ. ಈ ರೀತಿ ಇರುವಂತಹ ಎಕ್ಸಾಂಪಲ್ ನಾವು ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ಗೆ ಎಕ್ಸಾಂಪಲ್ ಆಗಿ ತಗೋಬಹುದು. ಸ್ನೇಹಿತರೆ, ಇವತ್ತು ಆಕ್ಸಲರೇಷನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಮುಂದಿನ ಎಪಿಸೋಡ್ ನಲ್ಲಿ ಆಕ್ಸಲರೇಷನ್ ಬಗ್ಗೆ ಬರ್ಬೋದಾದಂತಹ ನ್ಯೂಮರಿಕಲ್ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡೋಣ. ನಮ್ಮ ಪ್ರಯತ್ನ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ ಗಳನ್ನ ಶೇರ್ ಮಾಡಿ. ಟೇಕ್ ಕೇರ್, ಬಿ ಹ್ಯಾಪಿ.